ಕಥೆಗಳನ್ನು ಇಷ್ಟಪಡೋ ಎಲ್ಲರಿಗೂ ಕಥೆ ಅಂಗಡಿಗೆ ಸ್ವಾಗತ. ಕನ್ನಿಕಾ ಹಿಮ್ಮಡಿ ನೋವು ಅಂತ ಸ್ವಲ್ಪ ಹೊತ್ತು ಮೊಬೈಲ್ ಇಟ್ಕೊಂಡು ಕೂತ್ಕೊಂಡ್ಲು. ಅದರ ಪರಿಣಾಮವಾಗಿ ಅವಳ ಗಂಡ ಮಕ್ಕಳಿಬ್ರು ತಿಂಡಿ ತಿಂದೆ ಅವ್ರವ್ರ ಕೆಲಸಕ್ಕೆ ಹೋಗ್ಬೇಕಾಯ್ತು. ಇದರಿಂದ ಬೇಜಾರಾಗಿದ್ದ ಕನ್ನಿಕಾಗೆ ಪಕ್ಕದ ಮನೆ ಆಂಟಿ ಒಂದಷ್ಟು ಉಪದೇಶ ಟಿಪ್ಸ್ಗಳನ್ನ ಹೇಳ್ತಾ ಇದ್ರು. ಅದನ್ನ ಪೂರ್ತಿಯಾಗಿ ಕೇಳೋಣವಾ? ಹಾಗೆ ಕೇಳ್ತಾ ಕೇಳ್ತಾ ಗೊತ್ತಿದೆ ಅಲ್ವಾ? ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಈಗ ಕಥೆಯ ಮುಂದಿನ ಭಾಗವನ್ನ ಕೇಳೋಣ, ಮತ್ತೆ ನೋಡೋಣ. ಸಮಯದ ಉಳಿತಾಯ ಆದಾಗ ನಿನಗೂ ಒಂದು ಸ್ವಲ್ಪ ಖುಷಿ ಆಗತ್ತೆ. ಆ ಟೈಮಲ್ಲಿ ಏನಾದರೂ ಹವ್ಯಾಸದ ಕಡೆ ಗಮನ ಕೊಡು. ಹೌದು ಆಂಟಿ, ನೀವು ಹೇಳೋದು ನಿಜ. ನನಗೂ ಎಷ್ಟೋ ಸಲ ಅನಿಸಿದೆ, ಈ ಯೂಟ್ಯೂಬಲ್ಲಿ ವ್ಲಾಗ್ ಎಲ್ಲ ನೋಡ್ತೀನಲ್ಲ, ಅವರೆಲ್ಲ ಮನೇನ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಎಷ್ಟು ಬೇಗ ಕೆಲಸ ಮಾಡ್ತಾರೆ, ನಾನು ಹಾಗೆ ಮಾಡಬೇಕು, ಅವ್ರ ಥರನೇ ಪ್ಲ್ಯಾನಿಂಗ್ ಮಾಡ್ಕೋಬೇಕು ಅಂತೆಲ್ಲ ಅನ್ಕೋತೀನಿ. ಕೆಲವೊಂದು ಸಲ ಮಾಡ್ತೀನಿ ಕೂಡ. ಆದರೆ ಇದ್ದಕ್ಕಿದ್ದಾಗೆ ಹಳೆ ನೆನಪುಗಳೆಲ್ಲ ಬಂದ್ಬಿಡುತ್ತೆ ಆಂಟಿ. ನನಗೆ ಅತ್ತೆ ಮಾವ ಸ್ವಲ್ಪ ಕಾಟ ಕೊಟ್ರ. ಆ ಟೈಮಲ್ಲಿ ನನ್ನ ನಾದ್ನಿ ಆಗಲಿ ವರ್ಗಿತ್ತಿ ಆಗಲಿ ಯಾರು ಒಂದು ಸಹಾಯಕ್ಕೆ ಬರಲಿಲ್ಲ. ಎಲ್ಲ ಕೆಲಸ ನನ್ನ ತಲೆ ಮೇಲೆ. ಮಾವಂದು ಅಂತ ಆಯಿತು, ಮಾವ ಹೋದ್ಮೇಲೆ ಅತ್ತೆ ಶುರು ಆಯಿತು. ಇದ್ರ ಮಧ್ಯೆ ನಮ್ಮ ಮಗಳು ಚಿಕ್ಕವಳು, ಅವಳನ್ನು ನೋಡಿಕೊಂಡು ಮನೆ ಕೆಲಸನೂ ಮಾಡಿಕೊಂಡು ಸಾಕಾಗಿ ಹೋಯಿತು. ಇಷ್ಟಾದ್ರೂ ಒಂದು ಒಳ್ಳೆ ಮಾತಿದೆಯಾ ನನಗೆ? ಒಂದೇ ಒಂದು ಒಳ್ಳೆ ಮಾತು, ಒಳ್ಳೆ ಮಾತೇ ಇಲ್ಲ. ಎಲ್ಲರೂ ನನಗೆ ಬೈಯೋರೆ. ನಾನು ಬೇರೆ ಮನೆಯಿಂದ ಬಂದವಳಲ್ಲ, ಹಾಗಾಗಿ ಎಲ್ಲರೂ ನನಗೆ ಬುದ್ಧಿವಾದ ಹೇಳೋರು. ಅತ್ತೆ ಮಾವನ್ನ ಹಾಗೆ ನೋಡ್ಕೋ, ಹೀಗೆ ನೋಡ್ಕೋ, ಮುಂದೆ ಒಳ್ಳೇದಾಗುತ್ತೆ. ಅತ್ತೆ ಮಾವ ವಯಸ್ಸಾದಾಗ ಅವರೇನೋ ಒಂದು ಮಾತಾಡ್ತಾರೆ, ಹೆಚ್ಚು ಕಡಿಮೆ ಆಗುತ್ತೆ, ಅದನ್ನೆಲ್ಲ ಮನಸ್ಸಿಗೆ ತಗೊಳ್ಬಾರ್ದು. ಅವ್ರನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಟೈಮಿಗೆ ಕೊಡಬೇಕು, ಎಲ್ಲರೂ ಉಪದೇಶ ಮಾಡೋರೆ. ಅದೇನು ಹೇಳ್ತಾರಲ್ಲ, ಚಿತ್ರ ಬಿಡಿಸಿ ಈಜು ಹೇಳ್ಕೊಡೋದು ಅಂತ, ಆ ಥರ. ನೀರಿಗಿಳಿದು ಯಾರು ಈಜು ಹೇಳ್ಕೊಡಲ್ಲ, ಚಿತ್ರ ಬಿಡಿಸಿ ಎಲ್ಲರೂ ಈಜು ಹೇಳ್ಕೊಡ್ತಾರೆ. ಹಾಗೆ ಎಲ್ಲೋ ಕೂತ್ಕೊಂಡು ಫೋನ್ ಮಾಡಿ ಮಾತಾಡೋದು, ಮನೆಗೆ ಅತ್ತೆ ಮಾವನ ನೋಡಕ್ಕೆ ಬಂದವರು ಅವರು ಬುದ್ಧಿವಾದ ಹೇಳೋದು. ನನ್ನ ಕಷ್ಟ ಮಾತ್ರ ಯಾರೂ ಅರ್ಥ ಮಾಡ್ಕೊಂಡಿಲ್ಲ. ನನ್ನ ನಾದ್ನಿ ಓರ್ಗಿತ್ತಿ ಮೈದನೆಲ್ಲ ನೆನೆಸ್ಕೊಂಡ್ರೆ ಎಷ್ಟು ಸಿಟ್ಟು ಬರತ್ತೆ ಗೊತ್ತಾ? ನೀನು ದೇಹ ತೂಕ ಇಳಿಸ್ಕೊಳ್ಳೋದಕ್ಕಿಂತ ಮುಂಚೆ ಮನಸ್ಸಿನ ಬೊಜ್ಜನ್ನ ಕರಗಿಸು. ಆ ಬೇಡದೇ ಇರೋ ವಿಚಾರಗಳನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಿನ್ನ ಮನೇನ ಹಾಳು ಮಾಡ್ಕೋತಿದ್ಯಲ್ಲ. ಹಿಂದೆ ಆಗಿರೋದನ್ನೆಲ್ಲ ಈಗ ನೆನೆಸ್ಕೊಂಡು ಕೊರಗಿದ್ರೆ ಇವತ್ತಿನ ದಿನ ಹಾಳಾಗಲ್ವಾ? ಇವತ್ತಿನ ದಿನ ಹಾಳಾದರೆ ನಾಳೆ ದಿನನೂ ಹಾಳಾಗತ್ತೆ. ಅದು ನೆನಪಲ್ಲಿ ಇಟ್ಕೋ. ಹೌದು ಆಂಟಿ, ನೀವು ಹೇಳ್ತೀರಾ, ನನಗೂ ಅನಿಸುತ್ತೆ ಹಳೆದನ್ನೆಲ್ಲ ನೆನ್ಪು ಮಾಡ್ಕೋಬಾರ್ದು ಅಂತ. ಆದರೆ ಏನು ಮಾಡಲಿ, ನಾನು ಅಷ್ಟು ಅನುಭವಿಸಿದ್ದೀನಲ್ಲ. ಬೇಡ ಬೇಡ ಅಂದರೂ ಆ ನೆನಪುಗಳು ಬರುತ್ತೆ. ಒಂದು ನೆನಪು ಬಂದರೆ ಸಾಕು, ಸಾಲಾಗಿ ಎಲ್ಲದೂ ಬರುತ್ತೆ. ಯಾರ್ದೋ ಮೇಲೆ ಕೋಪ ಬರುತ್ತೆ, ಯಾರ್ದೋ ಮೇಲೆ ಬೇಜಾರಾಗುತ್ತೆ, ಅಳುತ್ತೀನಿ, ಸಿಟ್ಟು ಮಾಡ್ಕೋತೀನಿ. ಅದಕ್ಕೆ ಇದ್ಯಾವುದೂ ಬೇಡ ಅಂತೇಳಿ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತೀನಿ. ಆವಾಗ ಒಂದೊಂದ್ಸರಿ ಈ ತರಹ ಎಡವಟ್ಟಾಗತ್ತೆ. ಇವತ್ತಾಯ್ತಲ್ಲ ಹಾಗೆ. ನಿನ್ನ ಪ್ರಾಬ್ಲಮ್ ಏನು ಅಂತ ನಿಂಗೆ ಗೊತ್ತಿದೆ, ಸೊಲ್ಯೂಷನ್ ಏನು ಅಂತಲೂ ನಿಂಗೆ ಗೊತ್ತಿದೆ, ಆದರೂ ಅದನ್ನು ಫಾಲೋ ಮಾಡಲ್ಲ. ಹಳೆ ನೆನಪುಗಳು ಬಂದರೆ ಅದರಿಂದ ನಿನ್ನ ಕೆಲಸಗಳು ಹಾಳಾಗತ್ತೆ, ಮನೆ ನೆಮ್ಮದಿ ಶಾಂತಿ ಕೆಡತ್ತೆ, ದಿನ ಪೂರ್ತಿ ಹಾಳಾಗತ್ತೆ. ಇದೆಲ್ಲ ನಿನಗೆ ಗೊತ್ತು. ಹಾಗಿದ್ದಾಗ ಆ ನೆನಪುಗಳನ್ನ ಮಾಡ್ಕೋಬಾರ್ದು ಅನ್ನೋದನ್ನು ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ ನೀನು? ಅದನ್ನೆಲ್ಲ ಬಿಟ್ಟರೆ ನೀನು ಖುಷಿಯಾಗಿರ್ಬೋದಲ್ವಾ? ಹಿಂದೆ ಏನಾಗಿದೆಯೋ ಅದನ್ನ ಸರಿ ಮಾಡೋಕ್ಕಾಗಲ್ಲ, ಮುಂದೇನು ಬರುತ್ತೋ ಅದನ್ನು ತಡೆಯೋಕ್ಕಾಗಲ್ಲ. ಇವತ್ತಿನ ದಿನ ನಿನ್ನ ಕೈಲಿದೆ. ಪ್ರತಿದಿನ ಇವತ್ತು ನಾನು ಆರಾಮಾಗಿರಬೇಕು, ಖುಷಿಯಾಗಿರಬೇಕು, ಮನೆಯೂ ಚೆನ್ನಾಗಿ ನೀಟಾಗಿಡಬೇಕು, ನಮ್ಮ ಮನೆಯವ್ರನ್ನ ಖುಷಿಯಾಗಿಡಬೇಕು ಅಂತ ಯಾಕೆ ಅಂದ್ಕೊಂಡು ದಿನ ಶುರು ಮಾಡಬಾರ್ದು ನೀನು? ನೀವು ಸುಲಭವಾಗಿ ಹೇಳ್ತೀರಾ ಆಂಟಿ, ಆದರೆ ಪಾಲಿಸೋದು ಎಷ್ಟು ಕಷ್ಟ ಗೊತ್ತಾ? ನಿಮ್ಮ ಮಾತು ನಿಜ ಕನ್ನಿಕಾ, ಪಾಲಿಸೋದು ಅಷ್ಟು ಸುಲಭ ಅಲ್ಲ. ಕಷ್ಟ ಇದೆ ನಿಜ, ಆದರೆ ಅಸಾಧ್ಯ ಅಂತೂ ಖಂಡಿತ ಇಲ್ಲ. ಮನ್ಸು ಮಾಡಿದರೆ ಎಲ್ಲನೂ ಸಾಧ್ಯ. ಮನೋರಥ ಅಂತಾರಲ್ವಾ, ಆ ರಥನ ನಿನಗೆ ಯಾವ ಡೈರೆಕ್ಷನಿಗೆ ಬೇಕೋ ಆ ಕಡೆ ತಿರುಗಿಸು. ಆಗ ರಥ ತನ್ನಿಂದ ತಾನೇ ಅದೇ ದಿಕ್ಕಲ್ಲಿ ಮುಂದೆ ಹೋಗುತ್ತೆ. ಒಂದು ಸ್ವಲ್ಪ ದಿಕ್ಕು ಆ ಕಡೆ ಈ ಕಡೆ ಆದರೆ ಮತ್ತೆ ಎಚ್ಚೆತ್ಕೊಂಡು ನಿನಗೆ ಯಾವ ದಿಕ್ಕಲ್ಲಿ ಬೇಕೋ ಆ ದಿಕ್ಕಿಗೆ ತಿರುಗಿಸ್ಕೊ.
ಎಲ್ಲ ತನ್ನಿಂದ ತಾನೇ ಸರಿ ಹೋಗುತ್ತೆ. ಕ್ರಮೇಣ ನಿಂಗೆ ಅದೇ ಅಭ್ಯಾಸ ಆಗತ್ತೆ. ಈ ಅಭ್ಯಾಸದಿಂದ ಹೊರಗೆ ಬರಬೇಕು ಅಷ್ಟೇ ನೀನು. ಏನೋ ಅಪ್ಪ, ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ. ನಾನು ಆ ನೆನಪುಗಳಿಂದ ಹೊರಗೆ ಬರಬೇಕು ಅಂತ ಎಷ್ಟು ಪ್ರಯತ್ನ ಪಟ್ರು ಮತ್ತೆ ಆ ನೆನಪು ಕಾಡುತ್ತೆ. ನೀನು ಹೇಳೋದು ಹೇಗಿದೆ ಗೊತ್ತಾ? ಕಸ ತುಂಬಿದ ಕಸದ ಬುಟ್ಟಿನ ಮನೇಲಿಟ್ಟೆ ಗಬ್ಬು ವಾಸನೆ ಬಂದೇ ಬರುತ್ತೆ. ಅವಾಗ ಏನು ಮಾಡ್ಬೇಕು ಹೇಳು? ಕಸನ ಹೊರಗೆ ತಗೊಂಡು ಬಿಸಾಕಬೇಕು. ಆವಾಗ ವಾಸನೆ ಇರಲ್ಲ. ಆ ಕಸನ ಹೊರಗೆ ಬಿಸಾಕಕ್ಕೆ ಒಂದು ಸ್ವಲ್ಪ ಸಮಯ ಸಾಕು. ಆ ಸ್ವಲ್ಪ ಸಮಯ ಕೊಡದೆ ಕಸದ ಬುಟ್ಟಿನ ಮನೆಯಲ್ಲೇ ಇಟ್ಕೊಂಡು ಮನೆ ತುಂಬ ಗಬ್ಬು ವಾಸನೆ ಬರ್ತಾ ಇದೆ, ಕೆಟ್ಟ ವಾಸನೆ ಬರ್ತಾ ಇದೆ ಅಂತ ಮೂಗು ಮುಚ್ಕೊಂಡು ಕೊರಗಿದ್ರೆ ಅದನ್ನು ಏನು ಹೇಳಬೇಕು? ಮೂರ್ಖತನ ಅಂತ ತಾನೇ? ನೀನು ಈಗ ಅದನ್ನೇ ಮಾಡ್ತಿರೋದು. ಮನಸ್ಸನ್ನ ಒಂದ್ಸಲಿ ನಿನ್ನ ಹವ್ಯಾಸದ ಕಡೆ ತಿರುಗಿಸ್ಕೊ. ಆವಾಗ ಮನೆ ಕೆಲಸ ಬೇಗ ಬೇಗ ಮಾಡಬೇಕು ಅಂತ ಅನಿಸುತ್ತೆ, ಉತ್ಸಾಹ ಬರುತ್ತೆ. ನಿನ್ನ ಹವ್ಯಾಸದ ಕಡೆ ಗಮನನೂ ಕೊಟ್ಟರೆ ನಿನ್ನ ಆರೋಗ್ಯನೂ ಚೆನ್ನಾಗಿರುತ್ತೆ. ಎಷ್ಟೋ ಹವ್ಯಾಸಗಳು ದುಡ್ಡು ತಂದುಕೊಡದೇ ಇರ್ಬೋದು, ಕೀರ್ತಿ ತಂದುಕೊಡದೇ ಇರ್ಬೋದು, ಆದರೆ ಆರೋಗ್ಯನ ಕಾಪಾಡುತ್ತೆ. ಈ ಹಣ ಕೀರ್ತಿ ಯಾವ ವಯಸ್ಸಲ್ಲಿ ಬೇಕಾದರೂ ಸಂಪಾದನೆ ಮಾಡ್ಬೋದು, ಆದರೆ ಆರೋಗ್ಯನ ಸಂಪಾದನೆ ಅಂತ ಮಾಡೋಕ್ಕಾಗಲ್ಲ. ಇರೋ ಆರೋಗ್ಯನ ಕಾಪಾಡ್ಕೊಂಡು ಹೋಗಬೇಕು. ಆ ಕೆಲಸ ಅಂತೂ ಖಂಡಿತ ಆಗತ್ತೆ. ಮನಸ್ಸು ಖುಷಿಯಾಗಿದ್ದರೆ ದೇಹ ಕೂಡ ಅದಕ್ಕೆ ಸ್ಪಂದಿಸುತ್ತೆ. ನೀನು ಖುಷಿಯಾಗಿರ್ತೀಯ, ಇಡೀ ಮನೆಯಲ್ಲಿ ಖುಷಿಯಾಗಿರೋ ಹಾಗೆ ನೋಡ್ಕೋಬಹುದು. ಹವ್ಯಾಸನ ನನಗೇನು ಹವ್ಯಾಸ ಇತ್ತು ಅನ್ನೋದೇ ಮರ್ತು ಹೋಗ್ಬಿಟ್ಟಿದೆ. ಈ ವಯಸ್ಸಲ್ಲಿ ಏನು ಮಾಡೋಕ್ಕಾಗತ್ತೆ ಆಂಟಿ? ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು ಕನ್ನಿಕಾ. ನೋಡು, ಮಗಳು ದೊಡ್ಡವಳಾಗಿದ್ದಾಳೆ, ಮನೆ ಕೆಲಸನೂ ಕಡಿಮೆ ಆಗಿದೆ. ಈಗ ನಿನಗೆ ಸಮಯ ಸಿಗತ್ತೆ, ಅದ್ರ ಸದುಪಯೋಗ ಮಾಡ್ಕೊ. ಬೇಗ ಬೇಗ ಮನೆ ಕೆಲಸ ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊ. ಸಿಕ್ಕ ಸಮಯದಲ್ಲಿ ನಿನ್ನ ಹವ್ಯಾಸದ ಕಡೆ ಗಮನ ಕೊಡ್ಬೋದು. ಒಂದು ಸಲ ನಾನು ಚಿಕ್ಕವಳಿದ್ದಾಗ ಏನೇನು ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಅಂತ ನೆನ್ಪು ಮಾಡ್ಕೊ. ತನ್ನಿಂದ ತಾನೇ ಎಲ್ಲ ನೆನಪುಗಳು ಬರುತ್ತೆ. ನೀನು ಯಾವುದ್ರಲ್ಲಿ ಜಾಣ ಇದ್ದೆ ಅಂತ ನಿಂಗೂ ಗೊತ್ತಾಗತ್ತೆ. ಅದ್ರ ಕಡೆ ಗಮನ ಕೊಡು ಅಷ್ಟೇ. ನಿಜ ಆಂಟಿ, ನೀವು ಹೇಳಿದ್ಮೇಲೆ ನನಗೀಗ ಹಳೆ ನೆನಪುಗಳೆಲ್ಲ ಬರ್ತಾ ಇದೆ. ಹೌದು, ನಾನು ಚಿಕ್ಕವಳಿದ್ದಾಗ ಕ್ರಾಫ್ಟ್ ವರ್ಕ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾ ಇದ್ದೆ. ಏನೇನೋ ವಸ್ತುಗಳನ್ನೆಲ್ಲ ಇಟ್ಕೋತಾ ಇದ್ದೆ. ಹಣ್ಣಿನ ಬೀಜಗಳು, ಆಮೇಲೆ ಪೆನ್ಸಿಲೆಲ್ಲ ಸ್ಕ್ರ್ಯಾಪ್ ಮಾಡಿದ್ರೆ ಅದ್ರ ಸಿಪ್ಪೆ, ಒಂದೆರಡಲ್ಲ, ಟೂತ್ಪೇಸ್ಟ್ ಕವರಿಂದ ನಾನು ಒಳ್ಳೆ ಆರ್ಟಿಕಲ್ ಮಾಡ್ತಾಯಿದ್ದೆ. ಎಷ್ಟೋ ಜನ ಇಷ್ಟಪಡ್ತಿದ್ರು. ಮದುವೆ ಆದಮೇಲೆ ಈ ಸಂಸಾರದ ಜಂಜಾಟದಲ್ಲಿ ಅದನ್ನೆಲ್ಲ ಮರ್ತ್ಬಿಟ್ಟಿದೆ. ಆಂಟಿ, ನೆನಪು ಮಾಡಿದ್ದು ಒಳ್ಳೆಯದಾಯಿತು. ಹೌದು ಆಂಟಿ, ನೀವು ಹೇಳಿದ್ಮೇಲೆ ನನಗೂ ಒಂಥರ ಸ್ಫೂರ್ತಿ ಸಿಗ್ತಾ ಇದೆ. ಖಂಡಿತ ಆಂಟಿ, ನಾನು ಇವತ್ತಿಂದನೇ ಬದಲಾಗ್ತೀನಿ. ಹೌದು, ಇಷ್ಟು ವರ್ಷ ನಾನು ಮನೆ, ಸಂಸಾರ, ಗಂಡ, ಮಗಳು, ಅತ್ತೆ ಮಾವನ ಸೇವೆ ಅಂತ ಇದರಲ್ಲೇ ಕಳೆದೆ. ಇನ್ನು ಮುಂದಿನ ಸಮಯ ನನಗೋಸ್ಕರ ಕಳಿತೀನಿ, ನನ್ನ ಖುಷಿಗೋಸ್ಕರ ಕಳಿತೀನಿ. ಹಾಗೆ ಮನೆ ಜವಾಬ್ದಾರಿ ಕೂಡ ನಿಭಾಯಿಸ್ತೀನಿ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಸೋ ಮಚ್. ನೋಡಿದ್ಯಾ, ನಿನ್ನ ಹತ್ರ ಎಷ್ಟು ಒಳ್ಳೊಳ್ಳೆ ನೆನಪುಗಳಿದ್ದಾವೆ, ಎಷ್ಟೊಂದು ಆಸೆ ಆಕಾಂಕ್ಷೆಗಳಿದ್ದಾವೆ. ಅದನ್ನೆಲ್ಲ ಬಿಟ್ಟು ಬೇಡದೇ ಇರೋ ಹಳೆಯ ನೆನಪುಗಳಲ್ಲಿ ಮುಳುಗಿ ನಿನ್ನ ಜೀವನನೂ ಹಾಳು ಮಾಡ್ಕೊಳ್ಳೋದಲ್ಲದೆ ಮನೆ ವಾತಾವರಣ ಕೂಡ ಹಾಳು ಮಾಡ್ತಿದ್ಯಾ. ಆಗಿದ್ದಾಗೋಯ್ತು. ಇನ್ನು ಮುಂದೆ ಹೊಸ ಕನ್ನಿಕಾ ಆಗಿ ನಿನ್ನ ಇಷ್ಟದ ಜೀವನನ ನಡೆಸಬೇಕು, ಗೊತ್ತಾಯ್ತಲ್ಲ? ಸರಿನಮ್ಮ, ಬಂದು ತುಂಬ ಹೊತ್ತಾಯಿತು, ನಾನಿನ್ನು ಬರ್ತೀನಿ. ಬೇಗ ಬೇಗ ಮನೆ ಕೆಲಸ ಮುಗಿಸು. ಏನಾದರೂ ಸಹಾಯ ಮಾಡಬೇಕಿದ್ರೆ ಹೇಳು. ತರಕಾರಿ ಏನಾದರೂ ಹೆಚ್ಚಿಕೊಡ್ಲಾ? ಬೇಡ ಆಂಟಿ, ಏನೂ ಬೇಡ. ಇನ್ನು ಹೇಗಿದ್ದರೂ ಅವರು ಮಗಳು ಸಂಜೆಗೆ ಬರೋದು. ರೊಟ್ಟಿ ಹಿಟ್ಟು ಕಲಸಿದ್ದಿದೆ, ಅದನ್ನೇ ಒಂದೆರಡು ತಿಂತೀನಿ. ಮಧ್ಯಾಹ್ನಕ್ಕೂ ಅದೇ ಮಾಡ್ಕೋತೀನಿ. ಇನ್ನೇನು ಜಾಸ್ತಿ ಕೆಲಸ ಇಲ್ಲ ಆಂಟಿ. ನೀವು ಹೇಳ್ದಾಗೆ ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೋತೀನಿ. ಮರೀದೆ ವ್ಯಾಯಾಮ ಕೂಡ ಮಾಡ್ತೀನಿ ಆಂಟಿ. ಹೇಳ್ದಾಗೆ ಮಾಡಬೇಕು ಮತ್ತೆ. ಸರಿ, ನಾನಿನ್ನು ಬರ್ತೀನಿ. ಆಂಟಿ ಹತ್ರ ಮಾತಾಡಿ ಮನಸ್ಸಿಗೆ ತುಂಬ ಸಮಾಧಾನ ಸಿಕ್ತು. ಹೌದು, ಬೇಗ ಬೇಗ ಮನೆ ಕೆಲಸ ಮುಗಿಸ್ಕೋತೀನಿ. ವಾವ್, ತುಂಬ ಚೆನ್ನಾಗಿ ಬರ್ತಾ ಇದೆ. ಇದನ್ನು ಟೂತ್ಪೇಸ್ಟ್ ಕವರಿಂದ ಮಾಡಿದ್ದಂತ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ತುಂಬ ಚೆನ್ನಾಗಿದೆ.
ಕನ್ನಿಕನ್ ಮಾತು ಕೇಳಿದ್ಮೇಲೆ ಕನ್ನಿಕನಲ್ಲಿ ತುಂಬ ಬದಲಾವಣೆ ಆಗ್ತಿದೆ ಅಂತ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ? ಹೌದು, ಕನ್ನಿಕ ಇವಾಗ ರೆಸ್ಟು ತಗೊಳ್ತಾಳೆ, ವ್ಯಾಯಾಮನೂ ಮಾಡ್ತಾಳೆ, ಟೈಮಿಗೆ ಸರಿಯಾಗಿ ಅಡುಗೆ ತಿಂಡಿನೂ ಮಾಡ್ತಾಳೆ, ಮನೆ ಕೂಡ ನೀಟಾಗಿ ಇಟ್ಕೋತಾಳೆ. ಅದ್ರ ಜೊತೆಗೆ ತನ್ನ ಹವ್ಯಾಸದ ಕಡೆನೂ ಗಮನ ಹರಿಸ್ತಾ ಇದ್ದಾಳೆ. ಪ್ರೀತಿಯ ಬಂಧುಗಳೇ, ಇದನ್ನು ನಾನು ಟೂತ್ಪೇಸ್ಟ್ ಕವರಿಂದ ಮಾಡಿದ್ದು. ನಾವು ಟೂತ್ಪೇಸ್ಟ್ ಎಲ್ಲ ಯೂಸ್ ಮಾಡಿದ್ಮೇಲೆ ಅದರದ್ದು ಕವರ್ ಖಾಲಿ ಆಗುತ್ತಲ್ವಾ, ಅದನ್ನು ಕಟ್ ಮಾಡಿ ಒಳಗಿರೋ ಟೂತ್ಪೇಸ್ಟನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಒರೆಸಿ ಒಣಗಿಸ್ಕೊಂಡು ಆಮೇಲೆ ಅದನ್ನು ಕಟ್ ಮಾಡಿ ಈ ಥರ ವೆಲ್ವೆಟ್ ಪೇಪರ್ ಮೇಲೆ ಅಂಟಿಸಿದ್ರೆ ಇಷ್ಟು ಚಂದದ ಒಂದು ಆರ್ಟಿಕಲ್ ಆಗುತ್ತೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ? ನಿಮಗೆ ಈ ಐಡಿಯಾ ಗೊತ್ತಿದೆಯಾ? ಅದನ್ನು ಹೇಳಿ. ಹಾಗೆ ಇಷ್ಟ ಆದರೆ ಗೊತ್ತಲ್ವಾ? ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಯಿತಾ? ಇದನ್ನು ನಾನು ನನ್ನ ಗಂಡ ಮಕ್ಕಳಿಗೆ ತೋರಿಸ್ಬೇಕು, ಅವ್ರು ಏನಂತಾರೆ ಅಂತ ನನಗೆ ಒಂಥರ ಕುತೂಹಲ. ರೀ ನಿಹಾರಿಕಾ, ಇಬ್ರು ಬನ್ನಿ ಇಲ್ಲಿ. ಏನಮ್ಮ ಕರೆದಿದ್ದು? ಅರೆ ವಾವ್, ಎಷ್ಟು ಚೆನ್ನಾಗಿದೆ! ಎಲ್ಲಿಂದ ತಗೊಂಡು ಬಂದೆ? ಹೌದು ಕಣೆ ಕನ್ನಿಕಾ, ತುಂಬ ಚೆನ್ನಾಗಿದೆ. ಎಲ್ಲಿಗೆ ಹೋಗಿದೆ? ಯಾವ್ದಾದ್ರು ಎಕ್ಸಿಬಿಷನ್ಗೆ ಹೋಗಿದ್ಯಾ? ನೀನು ಮನೆಯಿಂದ ಹೊರಗೆಲ್ಲೂ ಹೋಗಲ್ಲ, ಏನು ಅರ್ಥ ಆಗ್ತಿಲ್ಲ. ನಿಮ್ಮ ಮಾತು ನಿಜ ರೀ, ನಾನೆಲ್ಲೂ ಹೊರಗೆ ಹೋಗಿಲ್ಲ, ಯಾವ ಎಕ್ಸಿಬಿಷನ್ನಿಂದನೂ ತಂದಿಲ್ಲ. ಇದು ನಾನೇ ನನ್ನ ಕೈಯಾರೆ ಮಾಡಿದ್ದು, ಅದು ಕೂಡ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂತಾರಲ್ಲ ಆ ರೀತಿ. ಇದನ್ನು ನಾನು ಟೂತ್ಪೇಸ್ಟ್ ಕವರಿಂದ ಮಾಡಿದ್ದು, ಗೊತ್ತಾ? ನಿಜಾನಾ ಅಮ್ಮ? ಟೂತ್ಪೇಸ್ಟ್ ಕವರಿಂದ ಮಾಡಿದ್ದ? ತುಂಬ ಚೆನ್ನಾಗಿದೆ ಅಮ್ಮ, ತುಂಬ ಚೆನ್ನಾಗಿದೆ. ನನ್ನ ಫ್ರೆಂಡು ಐಶ್ವರ್ಯ ಇದ್ದಾಳಲ್ಲ, ನಿಂಗೆ ಗೊತ್ತಲ್ವಾ? ಅವಾಗ ಮನೆ ಕರ್ಕೊಂಡು ಬರ್ತೀನಲ್ಲ, ಮುಂದಿನ ವಾರ ಅವಳ ಬರ್ಡೇ ಇದೆ. ನನಗೊಂದು ಈ ಥರದ್ದೇ ಒಂದು ಮಾಡಿಕೊಡಮ್ಮ, ಹ್ಯಾಪಿ ಬರ್ಡೇ ಅಂತ ಹಾಕಿ ನಿಂಗೆ ಏನು ತೋಚುತ್ತೋ ಆ ಥರ ಡಿಸೈನ್ ಮಾಡಿಕೊಡಮ್ಮ. ತುಂಬ ಚೆನ್ನಾಗಿದೆ. ನಾವು ದುಡ್ಡು ಕೊಟ್ಟು ತರೋದಕ್ಕಿಂತ ಇಂಥದ್ದನ್ನೆಲ್ಲ ಕೊಟ್ಟರೆ ಎಲ್ರಿಗೂ ಇಷ್ಟ ಆಗತ್ತೆ, ನಿಂಗೂ ಒಂದು ಹೊತ್ತು ಕಳಿಯತ್ತೆ. ಮಾಡಿಕೊಡ್ತೀಯಮ್ಮ ಪ್ಲೀಸ್? ಆಯಿತು ಕಣೆ, ಖಂಡಿತ ಮಾಡಿಕೊಡ್ತೀನಿ, ಅದಕ್ಕೇನಂತೆ. ನನಗಂತೂ ತುಂಬ ಖುಷಿಯಾಗಿದೆ. ಯಾವಾಗಲೂ ಬೇಜಾರಾಗಿರ್ತಿದ್ದು ನನ್ನ ಹೆಂಡತಿ ಇತ್ತೀಚೆಗೆ ತುಂಬ ಖುಷಿಯಾಗಿದ್ದಾಳೆ, ಲವಲವಿಕೆಯಿಂದ ಇದ್ದಾಳೆ. ಟೈಮಿಗೆ ಸರಿಯಾಗಿ ಅಡುಗೆ ತಿಂಡಿ ಮಾಡ್ತಾಳೆ, ಮನೆಯೂ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾಳೆ, ಯಾವುದಕ್ಕೂ ಕೊರಗೋದಿಲ್ಲ, ಅಳೋದಿಲ್ಲ, ತುಂಬ ಖುಷಿಯಾಗಿದ್ದಾಳೆ. ಇದಕ್ಕೆಲ್ಲ ಏನು ಕಾರಣ ಅನ್ನೋ ಕುತೂಹಲ ಇತ್ತು. ಹಾಗೆ ಒಳಗೊಳಗೆ ತುಂಬ ಖುಷಿ ಪಡ್ತಾ ಇದ್ದೆ. ದೇವರಿಗೂ ಅದೆಷ್ಟೋ ಸಲ ಥ್ಯಾಂಕ್ಸ್ ಕೂಡ ಹೇಳಿದ್ದೀನಿ. ಇವಾಗ ಗೊತ್ತಾಯ್ತು ನಿನ್ನ ಖುಷಿ ಸೀಕ್ರೆಟ್ ಏನು ಅಂತ. ಇದನ್ನ ಮಾತ್ರ ಯಾವ ಕಾರಣಕ್ಕೂ ಬಿಡಬೇಡ ಕನ್ನಿಕಾ, ನನ್ನ ಸಪೋರ್ಟ್ ಅಂತೂ ನಿಂಗೆ ಖಂಡಿತ ಇದೆ. ನನಗೀಗೊಂದು ಐಡಿಯಾ ಬರ್ತಾ ಇದೆ. ಈ ಸರಿ ದೀಪಾವಳಿಗೆ ಇದನ್ನೇ ನನ್ನ ಫ್ರೆಂಡ್ಸಿಗೆ ಯಾಕೆ ಗಿಫ್ಟ್ ಕೊಡಬಾರ್ದು ಅಂತ ಸುಮಾರು ಮಾಡಿಡು ಆಯ್ತಾ? ನಾವು ಪ್ರತಿ ವರ್ಷ ಏನೇನೋ ಗಿಫ್ಟ್ ಕೊಡ್ತೀವಿ, ಅದ್ರ ಬದಲು ನಿನ್ನ ಕೈಯಾರೆ ಮಾಡಿರೋದನ್ನು ಕೊಟ್ಟರೆ ನಮಗೂ ಒಂದು ಖುಷಿ, ಅವ್ರಿಗೂ ಖುಷಿ. ಯಾರಿಗೆ ಗೊತ್ತು, ಅವ್ರಿಗೂ ಇದೆಲ್ಲ ಇಷ್ಟ ಆಗಿ ನಿಂಗೂ ಆರ್ಡರ್ಸ್ಗಳು ಬರ್ಬೋದು. ನಿಂಗೂ ಏನಾದರೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಏನೋ ಒಂದು 4 ಕಾಸು ನಿನ್ನ ಕೈಗೂ ಸೇರುತ್ತೆ, ನಿನ್ನ ಮನಸ್ಸಿಗೂ ಖುಷಿ ಆಗತ್ತೆ. ದುಡ್ಡು ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಿನ್ನ ಹವ್ಯಾಸಕ್ಕೆ ಪ್ರೋತ್ಸಾಹ ಕೊಡೋದು, ಗೊತ್ತಾಯ್ತಲ್ಲ? ನನ್ನ ಕಡೆಯಿಂದ ಸಂಪೂರ್ಣ ಸಪೋರ್ಟ್ ಇದೆ. ನೀವಿಬ್ರು ನನಗಿಷ್ಟು ಪ್ರೋತ್ಸಾಹ ಕೊಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ತುಂಬ ತುಂಬ ಥ್ಯಾಂಕ್ಸ್ ರೀ. ಮುಂಚೆಲ್ಲ ನೀವು ನನಗೆ ಬೈತಿದ್ದಾಗ ನನ್ನ ಮೇಲೆ ನಿಮಗೆ ಪ್ರೀತಿನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನಾನು ತಪ್ಪು ಮಾಡಿದಾಗ ಬೈತೀರಾ, ನಾನು ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತೀರಾ. ಅಂದರೆ ಎರಡಕ್ಕೂ ನಾನೇ ಕಾರಣ ಅನ್ನೋದು ನನಗೀಗ ಮನದಟ್ಟಾಯಿತು. ಇವತ್ತಿನ ನನ್ನ ಈ ಎಲ್ಲ ಖುಷಿಗೂ ಕಾರಣ ನನ್ನ ನೋವು. ನಾನು ನೋವಿಗೊಂದು ಥ್ಯಾಂಕ್ಸ್ ಹೇಳಲೇಬೇಕು. ಪ್ರೀತಿಯ ಬಂಧುಗಳೇ, ಈ ಕಥೆಗೆ ನೋವಿಗೊಂದು ಥ್ಯಾಂಕ್ಸ್ ಅನ್ನೋ ಶೀರ್ಷಿಕೆ ಹೇಗೆ ಸೂಕ್ತವಾಗಿದೆ ಅನ್ನೋದು ಈಗ ನಿಮಗೆ ಅರ್ಥ ಆಯ್ತಲ್ವಾ? ಕಥೆಯನ್ನು ಪೂರ್ತಿಯಾಗಿ ನೋಡಿದವರೆಲ್ಲರಿಗೂ ಧನ್ಯವಾದಗಳು. ಹಾಗೆ ಹೆಚ್ಚು ಹೆಚ್ಚು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದರೆ ಇಂತಹ ಒಳ್ಳೆ ಕಥೆಗಳನ್ನ ಹಾಕೋದಕ್ಕೆ ನನಗೂ ಪ್ರೋತ್ಸಾಹ ಸಿಗುತ್ತೆ. ಮಾಡ್ತೀರಾ ಅಲ್ವಾ? ಇನ್ನೊಂದು ಚಂದದ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.